ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ನರುಳ್ಳಿ ಅಥವಾ ನರಗುಳ್ಳೆ ಅಂತಾರೆ, ವಾರ್ಡ್ಸ್ ಅಂತಾರೆ ಅಥವಾ ಸ್ಕಿನ್ ಟ್ಯಾಗ್ ಅಂತಾರೆ. ಈ ಒಂದು ಕಾಯಿಲೆಗೆ ಯಾವ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಾವು ಈ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಆಯುರ್ವೇದದಲ್ಲಿ ಇದನ್ನು ಚರ್ಮಕೀಲ ಅಂತ ಕರೀತಾರೆ. ಅಂದರೆ ಇದೊಂದು ಚರ್ಮ ಸಂಬಂಧಿ ಕಾಯಿಲೆ. ದೇಹದಲ್ಲಿ ವಿಕೃತ ವಾಯು ಹಾಗೂ ವಿಕೃತ ಕಫ ಇದ್ದ ಸಂದರ್ಭದಲ್ಲಿ ಈ ಚರ್ಮ ಸಂಬಂಧಿ ಕಾಯಿಲೆಯಾದ ಚರ್ಮಕೀಲ ಉಂಟಾಗ್ತದೆ. ಈ ಒಂದು ಸ್ಕಿನ್ ಟ್ಯಾಗ್ ಅಥವಾ ವಾರ್ಡ್ಸಿಗೆ ಪ್ರಮುಖವಾದ ಕಾರಣ ಒಂದು ವೈರಸ್ HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ಒಂದು ವೈರಾಣುವಿನಿಂದ ಈ ಒಂದು ಕಾಯಿಲೆ ಉಂಟಾಗ್ತದೆ. ಇದರಲ್ಲಿ ಈ ಕಾಯಿಲೆಯ ಒಂದು ವಿಶೇಷತೆ ಏನು ಅಂದರೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಇದು ಮನೆಯಲ್ಲಿ ಯಾರಿಗಾರ ಒಬ್ಬರಿಗಿದ್ದರೆ ಸಾಕು, ಅದು ಬೇರೆಯವರಿಗೆ ಹರಡುವ ಸಾಧ್ಯತೆಗಳು ಹೆಚ್ಚು. ತಂದೆ ತಾಯಿಯಿಂದ ಮಕ್ಕಳಿಗೆ ಹರಡಬಹುದು. ಇದಕ್ಕೆ ಪ್ರಮುಖವಾದ ಒಂದು ಕಾರಣ ಅಂದರೆ ನಮ್ಮ ದೇಹದಲ್ಲಿ ಆಹಾರ ವಿಹಾರ ನಿದ್ರೆ ಏರುಪೇರಾದಾಗ ಈ ಒಂದು ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚು. ಚರ್ಮದಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇರ್ತದೆ. ಈ ಸೆಲ್ ಡಿವಿಷನ್ ಯಾವಾಗ ಹೆಚ್ಚಾಗಿ ಆಗ್ತದೋ ಅಂಥ ಸಂದರ್ಭದಲ್ಲಿ ಈ ಸ್ಕಿನ್ ಟ್ಯಾಗ್ ಅಥವಾ ವಾರ್ಡ್ಸ್ ನರುಳ್ಳಿ ಕಾಯಿಲೆ ಉತ್ಪತ್ತಿ ಆಗ್ತದೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವ ಜೊತೆಗೆ ಈ ಯಾರಿಗೆ ಒಂದು ಸ್ಕಿನ್ ಟ್ಯಾಗ್ ಆಗಿರ್ತದೋ, ಈ ವಾರ್ಡ್ಸ್ ಆಗಿರ್ತದೋ, ಅವರು ಆ ಜಾಗವನ್ನು ಮುಟ್ಕೊಳ್ಳೋದ್ರಿಂದ ಪದೇ ಪದೇ ಹಾಗೂ ಕೆರೆಯೋದ್ರಿಂದ, ಸ್ಕ್ರ್ಯಾಚ್ ಮಾಡೋದ್ರಿಂದ, ಅದರ ಜೊತೆಗೆ ಬೇರೆ ಜಾಗದಲ್ಲಿ ಮುಟ್ಕೊಳ್ಳೋದ್ರಿಂದ, ಒಂದು ಜಾಗದಿಂದ ಇನ್ನೊಂದು ಜಾಗದಲ್ಲಿ ಮುಟ್ಕೊಳ್ಳೋದ್ರಿಂದ ಅಲ್ಲೂ ಉತ್ಪತ್ತಿಯಾಗುವ ಸಾಧ್ಯತೆಗಳು ಹೆಚ್ಚು. ಹಾಗೂ ಈ ಒಂದು ವಾರ್ಡ್ಸ್ನಲ್ಲಿ ನೋವಿರೋದಿಲ್ಲ, ಉರಿ ಇರೋದಿಲ್ಲ, ಬೇರೆ ಯಾವುದೇ ಒಂದು ತೊಂದರೆ ಸಮಸ್ಯೆ ಇರೋದಿಲ್ಲ. ನೋಡೋಕ್ಕೆ ಮಾತ್ರ ವಿಕಾರವಾಗಿ ಕಾಣ್ತದೆ, ತುಂಬಾ ಹರಡ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಇರತಕ್ಕಂತಹ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಮನೆಮದ್ದು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ 7 ರೀತಿಯ ಮನೆಮದ್ದನ್ನು ಹೇಳ್ತೀನಿ. ಆ ಮನೆಮದ್ದುಗಳಲ್ಲಿ ಮೊಟ್ಟ ಮೊದಲನೆಯ ಮನೆಮದ್ದು ಅಂದರೆ ಅರಿಶಿನ. ಕಸ್ತೂರಿ ಅರಿಶಿನ ಆದರೆ ತುಂಬಾ ಒಳ್ಳೆಯದು. ಅದು ಸಿಗಲಿಲ್ಲ ಅಂತಂದರೆ ಅಡಿಗೆಗೆ ಬಳಸ್ತಕ್ಕಂತಹ ಅರಿಶಿನವನ್ನೇ ನೀವು ಉಪಯೋಗಿಸ್ಬೋದು. 1/4 ಚಮಚ ಈ ಒಂದು ಅರಿಶಿನವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣ ಮಾಡಿ ಈ ಲೇಪವನ್ನು ಈ ವಾರ್ಡ್ಸ್ ಇರ್ತಕ್ಕಂಥ ಜಾಗ, ನರುಳಿ ಇರ್ತಕ್ಕಂಥ ಜಾಗದ ಮೇಲೆ ಅಪ್ಲೈ ಮಾಡೋದ್ರಿಂದ ಈ ಒಂದು ಸಮಸ್ಯೆ ದೂರ ಆಗ್ತದೆ. ಎಷ್ಟು ದಿನ ಅಪ್ಲೈ ಮಾಡಬೇಕು? ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ 7 ದಿನ ಇಲ್ಲ 14 ದಿನ ಇಲ್ಲ 21 ದಿನ ಅಪ್ಲೈ ಮಾಡೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು. ಎರಡನೆಯ ಒಂದು ಮನೆಮದ್ದು ಅಂತಂದರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಆ ರಸದ ಸಮೇತ ಆ ಬೆಳ್ಳುಳ್ಳಿಯ ಒಂದು ಎಸಳನ್ನು ಅದನ್ನು ಈ ನೆರುಳ್ಳಿ ಇದ್ದ ಜಾಗದಲ್ಲಿ ಇಟ್ಬಿಟ್ಟು ಒಂದು ಸಣ್ಣ ಪ್ಲಾಸ್ಟರ್ ಹಾಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು. ಮೂರನೆಯ ಒಂದು ಮನೆಮದ್ದು ಅಂದರೆ ಅರ್ಕಕ್ಷೀರ ಅಂತಂದರೆ ಎಕ್ಕದ ಹಾಲು. ಬಿಳಿ ಎಕ್ಕದ ಗಿಡ ಆದರೆ ತುಂಬಾ ಒಳ್ಳೆಯದು. ಈ ಎಕ್ಕದ ಹಾಲು ಯಾವಾಗ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಬೆಳಗಿನ ಜಾವ ಒಂದು 5 ರಿಂದ 6 ಗಂಟೆ ಒಳಗಡೆ ನೀವು ಇದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಶ್ರೇಷ್ಠ. ಈ ಎಕ್ಕದ ಹಾಲನ್ನ ಒಂದು 1/4 ಚಮಚ ಎಕ್ಕದ ಹಾಲನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣ ಹಾಗೂ ನಿಂಬೆ ರಸವನ್ನು ಮಿಶ್ರಣ ಮಾಡಿ ಲೇಪ ಮಾಡಿ ಈ ನರುಳಿ ಇದ್ದ ಜಾಗದ ಮೇಲೆ ನೀವು ಒಂದು ಕಡ್ಡಿಯಲ್ಲಿ ಅಪ್ಲೈ ಮಾಡಬೇಕಾಗ್ತದೆ. ಪಕ್ಕದಲ್ಲಿ ಇರ್ತಕ್ಕಂತಹ ಹೆಲ್ತಿ ಸ್ಕಿನ್ನಿಗೆ ಟಚ್ ಆಗಬಾರ್ದು, ಅದು ಸುಡೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಯಾವ ಒಂದು ವಾರ್ಡ್ಸ್ ಇರ್ತದೆ ವಾರ್ಡ್ಸ್ ಮೇಲೆ ಅಪ್ಲೈ ಮಾಡಿ 3 ರಿಂದ 4 ಗಂಟೆ ನಂತರ ಉಗುರು ಬೆಚ್ಚ ನೀರಲ್ಲಿ ತೊಳೆಯೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. 4ನೆಯ ಒಂದು ಮನೆಮದ್ದು ಅಂತಂದರೆ ಅಡುಗೆ ಸೋಡಾ. ಅಡುಗೆ ಸೋಡಾ ಒಂದು ಅರ್ಧ ಚಮಚ ಅಡುಗೆ ಸೋಡಾವನ್ನು ತೆಗೆದುಕೊಂಡು ಅಡುಗೆ ಸೋಡಾದ ಜೊತೆಗೆ ಸ್ವಲ್ಪ ಸುಣ್ಣ ಹಾಗೂ ನಿಂಬೆ ರಸ 3 ಮಿಶ್ರಣ ಮಾಡಿ ಲೇಪ ಮಾಡಿ ಆ ನರುಳಿ ಜಾಗದ ಮೇಲೆ ಅಪ್ಲೈ ಮಾಡೋದ್ರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು. 5ನೆಯ ಒಂದು ಮನೆಮದ್ದು ಅಂದರೆ ಸೋಪಿನ ಪುಡಿ. ಯಾವುದೇ ಒಂದು ಕಂಪನಿದಾದರೂ ಆಗ್ತದೆ. ಈ ಸೋಪಿನ ಪುಡಿಯನ್ನು ತೆಗೆದುಕೊಂಡು ಈ ಸೋಪಿನ
ಪುಡಿಯ ಜೊತೆಗೆ ಸ್ವಲ್ಪ ಸುಣ್ಣ ಹಾಗೂ ನೀರು ಮಿಶ್ರಣ ಮಾಡಿ ಆ ಲೇಪವನ್ನು ನರಹುಳಿಯ ಜಾಗದ ಮೇಲೆ ಅಪ್ಲೈ ಮಾಡೋದರಿಂದ ಈ ಸಮಸ್ಯೆಯಿಂದ ದೂರ ಆಗಬಹುದು. 6ನೆಯ ಒಂದು ಮನೆಮದ್ದು ಅಂದರೆ ಹರಳೆಣ್ಣೆ. ಹರಳೆಣ್ಣೆನ ಒಂದು 1/4 ಚಮಚ ಹರಳೆಣ್ಣೆ ತೆಗೆದುಕೊಂಡು ಹರಳೆಣ್ಣೆ ಜೊತೆಗೆ ಸ್ವಲ್ಪ ಟೂತ್ ಪೇಸ್ಟ್ ಯಾವುದೇ ಆಗಿರಬಹುದು, ಟೂತ್ ಪೇಸ್ಟ್ನ ಒಂದು ಮಿಶ್ರಣ ಮಾಡಿ ಇದರ ಜೊತೆಗೆ ಹರಳೆಣ್ಣೆ ಹಾಗೂ ಟೂತ್ ಪೇಸ್ಟ್ ಇದರ ಜೊತೆಗೆ ಸ್ವಲ್ಪ ಸುಣ್ಣವನ್ನು ಮಿಶ್ರಣ ಮಾಡಿ ಅಪ್ಲೈ ಮಾಡೋದರಿಂದ ಈ ಸಮಸ್ಯೆಯಿಂದ ನೀವು ದೂರ ಹೊಂದ್ಬೋದು. 7ನೆಯ ಒಂದು ಮನೆಮದ್ದು ಅಂತಂದರೆ ಕುದುರೆ ಬಾಲದ ಒಂದು ಕೂದಲನ್ನು ತೆಗೆದುಕೊಂಡು ಈ ನರಹುಳಿಯ ಇರ್ತಕ್ಕಂತಹ ಜಾಗದ ಬುಡಕ್ಕೆ ಬಿಗಿಯಾಗಿ ಕಟ್ಟೋದ್ರಿಂದ 2 ರಿಂದ 3 ದಿವಸದಲ್ಲಿ ಇದು ಉದುರೋಗ್ತದೆ. ಕುದುರೆ ಬಾಲದ ಕೂದಲು ಸಿಗದಲೇ ಇದೆ, ಯಾವುದೇ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ದಾರವನ್ನು ತೆಗೆದುಕೊಂಡು ನರಹುಳಿಯ ಬುಡಕ್ಕೆ ಬಿಗಿಯಾಗಿ ಕಟ್ಟೋದ್ರಿಂದ ಈ ಸಮಸ್ಯೆಯಿಂದ ನೀವು ದೂರ ಆಗಬಹುದು. ಸಾಮಾನ್ಯವಾಗಿ ಕುತ್ತಿಗೆ ಭಾಗದಲ್ಲಿರ್ತದೆ, ಬೆನ್ನಲ್ಲಿರ್ತದೆ ಈ ನರಹುಳಿ, ಈ ಒಂದು ಸಮಸ್ಯೆ. ಇದಕ್ಕೆ ಒಂದು ಬಿಗಿಯಾಗಿ ಕಟ್ಟೋದ್ರಿಂದ ಈ ಸಮಸ್ಯೆ ದೂರ ಆಗ್ತದೆ. ಹಾಗೂ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ನರಹುಳಿ ಯಾವ ರೀತಿ ಮನೆಮದ್ದು ಮಾಡ್ಕೋಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.